ನಮಸ್ಕಾರ ಮೇಡಮ್. ನಮಸ್ತೆ. ನಿಮ್ಮ ಹೆಸರು ಸರ್? ಸತೀಶ್ ಅಂತ ಮಹೇಶ್. ಎಷ್ಟು ವರ್ಷದಿಂದ ಬರ್ತಿದ್ದೀರಾ? ಮೇಡಮ್. ಇಲ್ಲಿ ಒಂದು 15 ವರ್ಷದಿಂದ ಬರ್ತಾ ಇದೀವಿ ಬೆಂಗಳೂರಿಗೆ. ಬೆಂಗಳೂರಲ್ಲೇ ಇರೋದು. 15 ವರ್ಷದಿಂದ ಲಾಲ್ಬಾಗ್ ಬರ್ತಾ ಇದ್ದೀವಿ. ವರ್ಷ ತುಂಬ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ತುಂಬ ಜನ ಇದ್ದಾರೆ. ಈ ಸತಂತೂ ನೋಡಿ, ಇದು ಗಂಗರ ವೈಭವ ಅಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಗ್ಲಾಸ್ ಹೌಸಲ್ಲಿ ಅಲ್ಟಿಮೇಟ್ ಫ್ಲವರ್ ಶೋ ತುಂಬ ಚೆನ್ನಾಗಿದೆ ಮೇಡಮ್. ಸರ್ ನೀವು ನೋಡಿದ್ರಾ? ನಾನು ಪ್ರತಿ ಸರಿ ಇಷ್ಟ ಆಯ್ತು. ಪ್ರತಿ ಸರಿನೂ ಬರ್ತಾ ಇರ್ತೀನಿ. ಈ ಸರಿ ಒಂಥರ ಡಿಫ್ರೆಂಟ್ ಲುಕ್ ಇದೆ. ಗಂಗರ ಸಾಮ್ರಾಜ್ಯದ್ದು ಚೆನ್ನಾಗಿದೆ ಫ್ಲವರ್ಸ್. ಸರ್ 15 ವರ್ಷದಿಂದ ಬರ್ತಿದ್ದೀರಾ ಅಂತ ಹೇಳ್ತಿದ್ದಲ್ವಾ? 15 ವರ್ಷಕ್ಕಿಂತ ಮುಂಚೆಗೂ ಈಗೂ ಏನ್ ಡಿಫ್ರೆನ್ಸ್ ಇದೆ ನಿಮ್ಗೆ? 15 ವರ್ಷ ಮುಂಚೆಗಿಂತನೂ ಅಂದರೆ ಮೊದಲು ಬರೀ ಗ್ಲಾಸ್ ಹೌಸ್ ಒಂದು ಡೆಕೋರೇಷನ್ ಚೆನ್ನಾಗಿ ಮಾಡ್ತಿದ್ರು. ಈಗ ಪ್ರತಿಯೊಂದು ಕೂಡ ಇಂಪಾರ್ಟೆಂಟ್ ಕೊಟ್ಟು ಎಲ್ಲ ಲಾಲ್ಬಾಗ್ ಎಲ್ಲವನ್ನು ಪ್ರತಿಯೊಂದು ಕೂಡ ಇವಾಗ ಕ್ಲೀನಿಂಗ್ ಆ್ಯಂಡ್ ಮೇಂಟೆನೆನ್ಸ್ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಆಮೇಲೆ ಡೆಕೋರೇಷನ್ಗೆ ಬೇಕಾದ ಇದು ಫ್ಲವರ್ಸನ್ನು ತುಂಬ ಆಯ್ಕೆ ಮಾಡ್ತಾ ಇದ್ದಾರೆ. ಮುಂದಿನ ವರ್ಷ ಏನ್ ಥೀಮ್ ಬರ್ಬೇಕು ಅಂತ ನೀವು ಇಷ್ಟಪಡ್ತೀರಾ? ಮುಂದಿನ ತಿಮ್ಮೆ ಗಂಗರದು ಕಾಲದ್ದು ಗಂಗರ ಅಂತೀನಿ. ಮುಂದಿನ ತಿಂಗಳು ಇಲ್ಲ ಅಂದ್ರೂ ಚೋಳವ್ರದ್ದು ಬರಬೇಕು ಅಂತ ಇದ್ದೀನಿ. ಚೋಳವ್ರದ್ದೊಂದು ದೇವಸ್ಥಾನ ಬರುತ್ತೆ. ಆ ದೇವಸ್ಥಾನದೊಂದು ಆರ್ಚ್ ಬರಬೇಕು ಅಂತ ಇದು ಮಾಡ್ತಾ ಇದ್ದೀನಿ. ಅಂದ್ರೆ ಇವಾಗ ನಾವು ತುಂಬಾ ಜನ ನೋಡ್ತಿದ್ರಿ, ಇಲ್ಲಿ ನಮ್ಮ ರಾಜ್ಯಕ್ಕಿಂತ ಹೊರ ರಾಜ್ಯದಿಂದ ಜಾಸ್ತಿ ಜನ ಬರ್ತಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅದು ಒಂಥರ ನಮ್ಮದು ಕರ್ನಾಟಕ ಇಂಪ್ರೂವ್ಮೆಂಟ್ ವಿಷಯನೇ. ಆದ್ರೂ ನಮ್ಮ ವೈಭವನ ಎಲ್ಲ ಕಡೆನೂ ಸಾರ್ತಾ ಇದ್ದೀವಿ. ಕನ್ನಡ ಅನ್ನೋದು ಫಸ್ಟು ಕಡಿಮೆ ಇತ್ತು. ಈಗ ಎಲ್ಲ ಕಡೆನೂ ಕರ್ನಾಟಕ, ಬೆಂಗಳೂರು ಅನ್ನೋದು ತುಂಬ ಮುಂದುವರೆದಿದೆ. ಮೈಸೂರು ಆಗಲಿ, ನಮ್ಮ ಬೆಂಗಳೂರು ಶೋ ಆಗಲಿ, ಕರ್ಗ ಆಗಲಿ, ಪ್ರತಿಯೊಂದು ಕೂಡ ನಮಗೆ ಫುಲ್ಲು ವೈಭವ ತೋರ್ತಾ ಇದೆ ಕರ್ನಾಟಕದಲ್ಲಿ. ಬರ್ದೇ ಇರೋರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ದಯವಿಟ್ಟು ಬನ್ನಿ, ತುಂಬ ಚೆನ್ನಾಗಿದೆ. ನೀವು ಖುಷಿ ಪಡಿ, ಇನ್ನೂ ನಾವು ಖುಷಿ ಪಡ್ತೀವಿ. ಸರ್ ಥ್ಯಾಂಕ್ ಯು.